ಫ್ರೆಂಡ್ಸ್, ನೀವೇನಾದ್ರೂ ಕೆಪಿಎಸ್ಸಿ ಎಕ್ಸಾಮ್ಗೆ ಅಪ್ಲೈ ಮಾಡಿ ಇದೇ 27ನೇ ತಾರೀಕು ನಡೆಯುವಂತಹ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ ನೀವು ಕೆಪಿಎಸ್ಸಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಡ್ಮಿಷನ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ಆ ಅಡ್ಮಿಷನ್ ಟಿಕೆಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವು ಗೂಗಲ್ ಸರ್ಚ್ ಎಂಜಿನ್ಗೆ ಹೋಗಿ kpsc.car.nic. ಅಂತ ಹೊಡಿತಿದಂಗೆ ಇಲ್ಲಿ ಫಸ್ಟ್ ಬರುತ್ತಲ್ಲ, ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಒಳಗೆ ಹೋದ್ರೆ ಅಂತ ಹೇಳಿದ್ರೆ ಅಡ್ಮಿಷನ್ ಟಿಕೆಟ್ ಫಾರ್ ಗೆಜೆಟೆಡ್ ಪ್ರೊಬೆಷನರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ಎಡಗಡೆ ಬಂದ್ರೆ ಲಾಗಿನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಕೇಳುವಂತಹ ನಿಮ್ಮ ಅಪ್ಲಿಕೆಂಟ್ ಲಾಗಿನ್ ಅನ್ನ ಆಗ್ಬೇಕಾಗಿರುತ್ತೆ. ಅದು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐಡಿ ಆಗಿರ್ಬೋದು, ಅಥವಾ ನೀವು ಎನ್ರೋಲ್ಮೆಂಟ್ ನಂಬರ್ ಏನಾದ್ರೂ ಆಗಿರ್ಬೋದು. ಸೊ ನಾನಿಲ್ಲಿ ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ವಿ, ಹಾಗಾಗಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಪಾಸ್ವರ್ಡ್ ಅನ್ನ ಹಾಕ್ತೀನಿ. ಪಾಸ್ವರ್ಡ್ ಆದ್ಮೇಲೆ ಇಲ್ಲಿರುವಂತಹ ಕ್ಯಾಪ್ಚನ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, 41284 ಅಂತೇಳಿ. ಇದನ್ನ ಎಂಟ್ರಿ ಮಾಡಿ ಸೈನ್ ಇನ್ ಕೊಟ್ರೆ ನೋಡಿ ಈ ರೀತಿ ಪೇಜು ಮುಂದುವರಿಯುತ್ತೆ. ಇಲ್ಲಿ ಕೊಡುವಂತ ಇನ್ಸ್ಟ್ರಕ್ಷನ್ ಅನ್ನ ತಾವು ಕೆಳಗಡೆ ನೋಡಿಕೊಂಡು ಲಾಸ್ಟ್ ಅಲ್ಲಿ ಇರುವಂತಹ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ ಅನ್ನೋದ್ರ ಮೇಲೆ ಇಲ್ಲಿ ಈ ಬಾಕ್ಸ್ ಒಳಗಡೆ ಕ್ಲಿಕ್ ನ ಮಾಡಿ ಗೋ ಅಂತ ಕೊಡಬೇಕಾಗುತ್ತೆ. ಕೊಟ್ಟ ನಂತರದಲ್ಲಿ ಈ ರೀತಿಯ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಓಕೆನ ಕೊಡಿ. ಪ್ರವೇಶ ಪತ್ರ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಪ್ರವೇಶ ಪತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರದಲ್ಲಿ ಇಲ್ಲಿ ಎಡಗಡೆ ಕೆಪಿಎಸ್ಸಿ ನೋಟಿಫಿಕೇಶನ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. ಇಲ್ಲಿ ಕೆಳಗಡೆ ಬಂದಿದೆ ಆದ್ರೆ PSC/509E ಅಂತಿದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮಗೆ ಕರ್ನಾಟಕ ಲೋಕಸೇವಾ ಆಯೋಗದ ನೋಡಿ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ AB ವೃಂದದ 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಯ ಒಂದು ಅಡ್ಮಿಷನ್ ಟಿಕೆಟ್ ಓಪನ್ ಆಗುತ್ತೆ. ನಿಮಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ, ತಾವು ಇಲ್ಲಿ ಅದನ್ನ ನೋಡ್ಕೋಬಹುದಾಗಿರುತ್ತೆ. ಹಾಗೆ ಕೆಳಗಡೆ ಬಂದಿದ್ದೆ ಆದ್ರೆ ನೋಡಿ ನಿಮ್ಮ ಅಡ್ಮಿಷನ್ ಟಿಕೆಟ್ ಇಲ್ಲಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಸೊ ನೀವು ಇದನ್ನ ಪ್ರಿಂಟ್ಔಟ್ ಏನಾದ್ರು ತಗೋಬೇಕು ಅಂತ ಹೇಳಿದ್ದೆ ಆದ್ರೆ ನೋಡಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರವೇಶ ಪತ್ರ ಡೌನ್ಲೋಡ್ ಆಗುತ್ತೆ. ಅಥವಾ ನೀವೇನಾದ್ರೂ ನೇರವಾಗಿ ಪ್ರಿಂಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಅದು ಪ್ರಿಂಟ್ ತಗೋಬಹುದಾಗಿರುತ್ತೆ. ಇದಾಯ್ತು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ ನೀವು ಹೋಗಿ ನಿಮ್ಮ ಅಡ್ಮಿಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ.